ನಮಸ್ಕಾರ ಫ್ರೆಂಡ್ಸ್, ನಮ್ಮ ದುನಿಯಾಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಕೇರಳದಲ್ಲಿರುವ ರಾಜ್ಕಾಡಿಗೆ ಹೊರಟಿದ್ದೇವೆ. ರಾಜ್ಕಾಡಿಗೆ ಸುಮಾರು 511 ಕಿಲೋಮೀಟರ್ ಇದೆ ನಮ್ಮ ಮನೆಯಿಂದ, ಮತ್ತೆ ಮುನ್ನಾರಿಂದ 25 ಕಿಲೋಮೀಟರ್ ಇದೆ. ಸೊ ಫ್ರೆಂಡ್ಸ್, ಗಂಟೆ ಬೆಳಿಗ್ಗೆ 3 ಆಗಿದೆ. ಈ ಸಲ ಲಗೇಜ್ ಸ್ವಲ್ಪ ಕಮ್ಮಿ ಇಟ್ಕೊಂಡಿದ್ದೇವೆ. ಒಂದು ಟ್ಯಾಂಕ್ ಬ್ಯಾಗ್ ಮತ್ತು ಟಾಪ್ ಬಾಕ್ಸಲ್ಲಿ ಎಲ್ಲ ಬಟ್ಟೆಯನ್ನು ಇಟ್ಕೊಂಡಿದ್ದೇವೆ. ಅದು ಬಿಟ್ಟರೆ ಇನ್ನೊಂದು ಬ್ಯಾಕ್ ಪ್ಯಾಕ್ ಇದೆ, ಅದು ಜಸ್ಟ್ ಸ್ಪೇರ್ ಆಗಿ ಇಟ್ಟಿದ್ದೇವೆ. ಸೊ ಜರ್ನಿ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಫ್ರೆಂಡ್ಸ್, ಅಡುಗೋಡಿ ಹತ್ರ ಇರುವ ಬಾಷ್ ಕ್ಯಾಂಪಸ್ ಹತ್ರ ಹೋಗ್ತಾ ಇದ್ದೇವೆ. ಈಗ ಗಂಟೆ 3:15 ಆಗಿದೆ. ಸೊ ಆಗಲೇ ಹೇಳಿದಾಗೆ ಟೋಟಲ್ 511 ಕಿಲೋಮೀಟ್ರ್ ಜರ್ನಿ ಇದೆ. 12:15 ಒಳಗೆ ಮುಟ್ಬೋದಂತ ಲೆಕ್ಕಾಚಾರ ಹಾಕಿದ್ದೇವೆ, ಬ್ರೇಕ್ ಎಲ್ಲ ಸೇರಿಸಿ. ಸೊ 12:15 ಒಳಗೆ ರೀಚ್ ಆದರೆ ಲಂಚ್ ಮುಗಿಸ್ಕೊಂಡು ನಾವು ಸೀದಾ ಒಂದು ಪ್ಲೇಸ್ ನೋಡ್ಬೇಕಂತಿದ್ದೇವೆ. ಅದನ್ನೆಲ್ಲ ಈಸಿಯಾಗಿ ನೋಡ್ಬೋದು. ಮೇಯ್ನ್ ಆಗಿ ನಮಗೆ ಜರ್ನಿ ಇರೋದು NH44 ಅಲ್ಲಿ ಅರೌಂಡ್ 375 ಕಿಲೋಮೀಟರ್ಸ್ ಜರ್ನಿ ಇದೆ. ಅದಾದ್ಮೇಲೆ NH183 ಅದು ಅರೌಂಡ್ 65 ಕಿಲೋಮೀಟರ್ಸ್ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ NH85 ಅದರಲ್ಲಿ ಅರೌಂಡ್ 75 ಕಿಲೋಮೀಟರ್ಸ್ ಜರ್ನಿ ಇದೆ. ಇನ್ನು NH44 ಬಗ್ಗೆ ಹೇಳಬೇಕಾದ್ರೆ ಅದು 4112 ಕಿಲೋಮೀಟರ್ ಲಾಂಗ್ ಇದೆ. ಇದು ಇಂಡಿಯಾದ ಲಾಂಗೆಸ್ಟ್ ಹೈವೇ. ಇದು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಇದೆ. ಸೊ ಈಗ ಗಂಟೆ 6:10 ಆಗಿದೆ. ಸೇಲಂ ಹತ್ರ ಇದ್ದೇವೆ. ಇನ್ನು 308 ಕಿಲೋಮೀಟರ್ ಜರ್ನಿ ಇದೆ ನಮಗೆ. ಸೊ ಫ್ರೆಂಡ್ಸ್, ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ದೇವೆ. ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಜರ್ನಿ ಮುಂದುವರಿಸಬೇಕು. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಸಿಗುವ. ಸೊ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದಿದ್ದೇವೆ. ಇನ್ನು 215 ಕಿಲೋಮೀಟರ್ ಜರ್ನಿ ಇದೆ. 12:19ಕ್ಕೆ ರೀಚ್ ಆಗ್ಬೋದು ಅಂತ ತೋರಿಸ್ತಿದೆ. ಮತ್ತು ಇದು ಅಣ್ಣೈಸ್ ರೆಸ್ಟೋರೆಂಟ್. ಫುಡ್ ಮಾತ್ರ ಒಳ್ಳೆ ಇತ್ತು. ಸೊ ಈ ಕಡೆ ಬಂದಾಗ ಈ ರೆಸ್ಟೋರೆಂಟ್ಗೆ ಬನ್ನಿ ಅಂತ ಹೇಳ್ತಾ ನಮ್ಮ ಜರ್ನಿಯನ್ನು ಮುಂದುವರಿಸ್ತೇವೆ. ಈಗ NH44 ಇಂದ ಎಕ್ಸಿಟ್ ಆಗಿದ್ದೇವೆ. ಮೇಲೆ ರೈಟ್ ಸೈಡಲ್ಲಿ ಕಾಣ್ತದಲ್ಲ, ಅದು NH44. 2 ಕಿಲೋಮೀಟ್ರಲ್ಲಿ ರೈಟಿಗೆ ಹೋಗ್ಬೇಕು ನಾವು. ಸೊ ಇಲ್ಲಿಂದ ರೈಟ್ಗೆ ಹೋಗಬೇಕು. ಟ್ರಾಫಿಕ್ ಸ್ಟಾರ್ಟ್ ಆಗಿದೆ. NH183ಗೆ ಜಾಯಿನ್ ಆಗಿದ್ದೇವೆ. ಸೊ ಇಲ್ಲಿಂದ ಮುನ್ನಾರ್ಗೆ 157 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ಮೇಲೆ ಬೋರ್ಡಲ್ಲಿ ನೋಡ್ಬೋದು. ಉದ್ದಕ್ಕೂ ಸಿಂಗಲ್ ರೋಡ್ ಇದೆ, ಮಧ್ಯದಲ್ಲೇನು ಡಿವೈಡರ್ ಏನಿಲ್ಲ. ಸ್ವಲ್ಪ ಜಾಗ್ರತೆ ಆಗಿರ್ಬೇಕು ಇಂಥ ರೋಡಲ್ಲಿ. ಅಲ್ಲ, ಜಾಗ್ರತೆ ಎಲ್ಲ ಕಡೆಯೂ ಇರಬೇಕಾಗ್ತದೆ, ಆದರೆ ಈ ರೋಡಲ್ಲಿ ಇನ್ನೂ ಜಾಸ್ತಿ ಜಾಗ್ರತೆ ಆಗಿರಬೇಕು. ಸೊ NH183ಯ ಜರ್ನಿ ಮುಗಿತಾ ಬಂತು. ಇಲ್ಲಿಂದ ಪುನಃ ರೈಟಿಗೆ ಹೋದರೆ NH85ಗೆ ಜಾಯ್ನ್ ಆಗ್ತೇವೆ. ಸೊ ಈಗ ಒಂದು ಬ್ರೇಕ್ ತೊಗೊಳ್ಬೇಕಾಗ್ತದೆ. ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತೊಗೊಳ್ಬೇಕಾಗ್ತದೆ, ಯಾಕಂದರೆ ಇಂಜಿನ್ ತುಂಬ ಹೀಟ್ ಆಗ್ತದೆ ಅದಕ್ಕೆ. ಸೊ ಇಲ್ಲೇ ಗಾಡಿ ಬದಿಗೆ ಹಾಕ್ತೇವೆ. ಬ್ರೇಕ್ ಆದಮೇಲೆ ಪುನಃ ಹೊರಟಿದ್ದೇವೆ. ಪುನಃ NH85 ಮುಂದುವರಿಸ್ಬೇಕು. ಮುಂದೆ ನಿಮ್ಗೆ ಕಾಣ್ಬೋದು, ಸ್ವಲ್ಪ ಜನ ನಿಂತಿದ್ದಾರೆ. ಅವರು ನಮ್ಮನ್ನು ವೆಲ್ಕಮ್ ಮಾಡ್ಲಿಕ್ಕೆ ನಿಂತಿದ್ದು. ಸೊ ಕಾರ್ಯಕ್ರಮ ಮುಗಿಸಿ ಮುಂದೋಗ್ತದೆ. ರೋಡ್ ಸರಿ ಇತ್ತಲ್ಲ. ಸೊ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಇದೆ ಇಲ್ಲಿ ಕೂಡ. ಇವಳು ರಸ್ತೆ ಪರ್ಚೇಸ್ ಮಾಡಿದಾಳೆ ಅಂತ. ನೀಪೋ ಇರುಮೈ ಅವರಪ್ಪನ ಮನೆ ಆಸ್ತಿ ಬೇರೆ ರಸ್ತೆಲ್ಲ ನಿಂತಿರ್ತಾರೆ. ಮತ್ತೆ ಪೋಡ ಅಂತೆ.
ಸೊ ಘಾಟ್ ಸೆಕ್ಷನ್ಗೆ ಹೋಗೋ ಮೊದಲು ಒಂದು ಸಲ ಪೆಟ್ರೋಲ್ ಫಿಲ್ ಮಾಡಿಕೊಡು ಅಂತ ಬಂದಿದ್ದೇವೆ. ಸ್ವಲ್ಪ ಇಂಜಿನ್ ಹೀಟ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡು ಹಾಕೋದು ಬೆಟರ್ ಅಂತ ಕಾಣ್ತದೆ. ಯಾವಾಗಲೂ ಇಂಜಿನ್ ಹೀಟ್ ಇರುವಾಗ ಪೆಟ್ರೋಲ್ ಹಾಕೋದು ಒಳ್ಳೆಯದಲ್ಲ ಅಂತ ಎಲ್ಲೋ ಓದಿದ ನೆನಪು. ಮತ್ತು ಕೈ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು, ಇಲ್ಲಾಂದರೆ ಒಂಥರ ನಮ್ಮನೆಸ್ ಫೀಲಿಂಗ್ ಆಗುತ್ತೆ. ಹೋಗ ತೋಡ್ಕೊಂಡು ಸೆವೆನ್ 5-1 ಸೊ ಜರ್ನಿ ಮುಂದುವರಿಸ್ತೇವೆ ಪುನಃ. ಮಟನ್ ಹೋಗ್ತಿದೆ ರಸ್ತೆಯಲ್ಲಿ ಪೂರ. ಸೊ ಫೈನಲಿ ಘಾಟ್ ಸೆಕ್ಷನ್ಗೆ ಎಂಟ್ರಿ ಆಗಿದ್ದೇವೆ. ಎಂಟ್ರಿ ಆಗಬೇಕು. ಎಂಟ್ರಿ ಪಾಯಿಂಟಲ್ಲಿ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಟ್ರಾಫಿಕ್ ಇತ್ತು, ಅಲ್ಲಿ ಬ್ಲಾಕ್ ಆಗಿತ್ತು. ಹಾಗಾಗಿ ಹಸುವಾಗ್ತುಂಟು. ಸೊ ಸ್ವಲ್ಪ ಬೇಗ ಬೇಗ ಹೋಗಬೇಕಾಗ್ತದೆ. ಹೋಗುವ. ಯಾರೋ ಸೈಕ್ಲಿಂಗ್ ಮಾಡ್ತಾ ಹೋಗ್ತಿದ್ದಾರೆ. ಗೇರ್ ಸೈಕಲ್ ಆಗಲಿ ಯಾವುದೇ ಇರಲಿ ಸ್ಟ್ಯಾಮಿನಾ ತುಂಬ ಬೇಕಾಗ್ತದೆ, ಯಾಕಂದರೆ ತುಂಬ ಸ್ಟೀಪ್ ಇದೆ, ಅಂದರೆ ಅಪ್ಪಿದೆ. ಸೊ ಇಲ್ಲೊಂದು ಚಿಕ್ಕ ವಾಟರ್ ಫಾಲ್ಸ್ ಕಾಣ್ತಿದೆ ಅಲ್ಲ, ಅದರ ಹೆಸರು ಬೋಡಿಮೆಟ್ಟು ವಾಟರ್ ಫಾಲ್ ಅಂತ. ತುಂಬ ಜನ ನಿಲ್ಲಿಸಿದ್ದಾರೆ ಇಲ್ಲಿ, ಅಷ್ಟೇ ನೀರಿಲ್ಲ. ಸೊ ನಾವು ಮುಂದುವರಿಸ್ತೇವೆ ನಮ್ಮ ಜರ್ನಿನ. ಚಳಿ ಕೂಡ ಸ್ಟಾರ್ಟ್ ಆಗಿದೆ ಇಲ್ಲಿ, ನೋಡ್ಬೋದು. ಒಂಥರ ಮೋಡ ಇದೆ.
ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಒಳ್ಳೆ ಸೀನ್ಸನ್ನು ಎಂಜಾಯ್ ಮಾಡಿದ್ರೆ ಅಂತ ಅನಿಸ್ತಾನೆ. ಮತ್ತು ಈಗ ರೂಮಿಗೆ ಹತ್ತಿರ ಬಂದಿದ್ದೇವೆ. ಇಲ್ಲೇ ಎಲ್ಲೋ ಲೊಕೇಶನ್ ತೋರಿಸ್ತಾ ಉಂಟು, ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನೋಡುವ ಮುಂದೋಗಿ ಯಾರ್ತಾರು ಕೇಳಿದ್ರೆ ಹೇಳ್ತಾರೆ ನೋಡುವ. ಇಲ್ಲೇ ಕೆಳಗೆ ಲೆಫ್ಟಿಗೆ ಹೋಗ್ಬೇಕಂತ ಯೂ ಟರ್ನು. ಸೊ ನಮ್ಮ ರಾಜಮಲ್ಲಿ ಸಿಕ್ಕಿದೆ. ರಾಜಮಲ್ಲಿ ಅಂತ ಹೇಳಿದರೆ ಈ ಹೋಟೆಲ್ನ ಹೆಸರು. ಹೇಗಿದೆ ಅಂತ ತೋರಿಸ್ತೇನೆ ಒಂದ್ಸಲ, ಬನ್ನಿ ನೋಡುವ. ಈಗ ಡೌನ್ ಇದೆ, ಅದಾದಮೇಲೆ ಇದೇ ಬಿಲ್ಡಿಂಗಲ್ಲಿ ಮುಂದೆ ಕಾಣ್ತಾ ಉಂಟಲ್ಲ, ಇಲ್ಲಿ ಲೆಫ್ಟಲ್ಲಿ ಪಾರ್ಕಿಂಗ್ ಇದೆ. ಮತ್ತು ಇದ್ರ ಓನರ್ ಕೂಡ ಇಲ್ಲೇ ಇರೋದು. ಇಲ್ಲೇ ಸ್ಟೆಪ್ಪಲ್ಲಿ ಮೇಲೆ ಹೋಗಬೇಕು. ಸೊ ರೂಮ್ ನೋಡಿ, ಇಲ್ಲಿ ಪರ್ ನೈಟ್ ಚಾರ್ಜಸ್ 1400. ಇನ್ನು 1000 ಇದು ರೂಮ್ ಕೂಡ ಇದೆ. 2 ನೈಟ್ಸಿಗೆ 2800, ಒಳ್ಳೆ ರೇಟ್ ಅಂತ ಹೇಳ್ಬೋದು. ರೂಮ್ ತುಂಬ ಕ್ಲೀನ್ ಆಗಿದೆ, ಸ್ಪೇಷಿಯಸ್ ಇದೆ. ಇನ್ನು ಈ ಹೋಟೆಲ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೇನೆ. ಸೊ ಫ್ರೆಂಡ್ಸ್, ನಾವು ಬೇಗ ಬೇಗ ಊಟ ಮಾಡ್ಕೊಳ್ತೇವೆ, ಅದಾದಮೇಲೆ ಸಿಗುವ. ಸೊ ಅಲ್ಲಿ ತನಕ ಬೈ ಬೈ. ಸೊ ಈಗ 1:02 ಆಗಿದೆ. ಊಟ ಎಲ್ಲ ಮಾಡಿಕೊಂಡು ಒಂದು ರೌಂಡ್ ಹೊರಟಿದ್ದೇವೆ. ನಮ್ಮ ಲಿಸ್ಟ್ ಮಾತ್ರ ತುಂಬ ದೊಡ್ಡದಿದೆ. ಸೊ ಅಲ್ಲಿ ಅವರು ಹೇಳಿದಾಗೆ ಎಲ್ಲ ಒಂದೇ ರೋಡಲ್ಲಿ ಇದೆ ಅಂತ ಹೇಳಿದ್ದಾರೆ. ನೋಡುವ ಹೇಗಿರ್ತದೆ ಏನಾಗ್ತದೆ ಅಂತ. ಸೊ ಫ್ರೆಂಡ್ಸ್, ಮತ್ತೆ ಕೆಲವು ಬ್ಯೂಟಿಫುಲ್ ಸೀನ್ಸ್ ಅಂತ ತೋರಿಸ್ಲಿಕ್ಕಿದ್ದಾರೆ, ನೋಡಿ ಎಂಜಾಯ್ ಮಾಡಿ. ಸೊ ಲಾಂಗ್ ವೀಕೆಂಡ್ ಇರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಅಲ್ಲಲ್ಲಿ ಬ್ಲಾಕ್ ಆಗ್ತಿದೆ. ಇವನ್ 2 ವೀಲರ್ ಕೂಡ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಾರ್ಮಲಿ ಈಗ 2 ವೀಲರ್ನಾದರೂ ಮೂವ್ ಮಾಡ್ಲಿಕ್ಕೆ ಬಿಡ್ತಾರೆ, ಆದರೆ ಇಲ್ಲಿ 2 ವೀಲರ್ ಹೋಗ್ಲಿಕ್ಕೂ ಜಾಗ ಇಲ್ಲ, ಈಗ ಅಷ್ಟು ಬ್ಲಾಕ್ ಆಗಿದೆ. ಅಂತೂ ಸಾಧಾರಣ ಒಂದು 15-20 ನಿಮಿಷ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಿ ಬಿದ್ದು ಅಂತೂ ಅದನ್ನು ದಾಟ್ಕೊಂಡು ಬಂದಿದ್ದೇವೆ. ಜರ್ನಿಯಲ್ಲಿ ಮತ್ತು ಟೂರಿಸ್ಟ್ ಪ್ಲೇಸಲ್ಲಿ ಇದೆಲ್ಲ ಕಾಮನ್. ನೋಡು ಮುಂದೆ ಏನೇನಿದೆ ಅಂತ. ಸೊ ಇದೆಲ್ಲ ಫೋಟೋ ಪಾಯಿಂಟ್ಸ್. ಇಲ್ಲಿ ನೋಡಿ, ಕುದುರೆ ಮೇಲೆ ಕೂತ್ಕೊಂಡು ಫೋಟೋ ತೆಗಿಬೋದು. ಇನ್ನು ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡ್ಬೋದು ತುಂಬ ಸ್ಟಾಲ್ಸ್ ಇದೆ, ಫುಡ್ ಸ್ಟಾಲ್ಸ್. ವ್ಯೂನ ನೋಡ್ತಾ ಒಳ್ಳೆ ಫುಡ್ಡನ್ನು ಕೂಡ ಎಂಜಾಯ್ ಮಾಡ್ಬೋದು ನೀವು. ಏನೇ ಇರಲಿ, ಮತ್ತೆ ಈಗ ಕೆಲವು ಬ್ಯೂಟಿಫುಲ್ ಸೀನ್ಸ್ನ ತೋರಿಸ್ತೇನೆ, ನೋಡಿ ಎಂಜಾಯ್ ಮಾಡಿ.
ಸೊ ಫ್ರೆಂಡ್ಸ್, ಈಗ ರಿಟರ್ನ್ ಹೋಗ್ತಾ ಇದ್ದೇವೆ. ನಮ್ಮ ಅರ್ಧ ಟೈಮ್ ಇವತ್ತಿಡೀ ಟ್ರಾಫಿಕಲ್ಲೇ ಹೋಯ್ತು. ಮುನ್ನಾರಲ್ಲಿ ಎಲ್ಲಿ ನೋಡಿದರೂ ನಿಮಗೆ ಟೀ ಪ್ಲಾಂಟೇಶನ್ಸೇ ಕಾಣ್ತದೆ. ತುಂಬ ಬ್ಯೂಟಿಫುಲ್ ಪ್ಲೇಸ್. ನೀವು ವಿಡಿಯೋ ನೋಡೋದಕ್ಕಿಂತ ಮುನ್ನಾರಿಗೆ ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ನಮ್ಮ ಫಸ್ಟ್ ಇದು ವಿಡಿಯೋ ನಾನು ಇವತ್ತು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಸೊ ನಾಳೆ ಬೆಳಿಗ್ಗೆ ಸಿಗುವ. ಗುಡ್ ಮಾರ್ನಿಂಗ್. ಸೊ 2ನೇ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೇವೆ. ಇದು ನಮ್ಮ ರೂಮ್ನ ಗ್ಯಾಲರಿಯಿಂದ ಕಾಣುವಂಥ ವ್ಯೂ. ನಿನ್ನೆ ಈ ವ್ಯೂ ನೋಡಲಿಕ್ಕಾಗಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲೊಂದು ಗ್ಯಾಲರಿ ಇದೆ ಅಂತಲೂ ಗೊತ್ತಿರಲಿಲ್ಲ. ನಾವು ಬಾಗಿಲು ತೆಗಿಲಿಲ್ಲ. ಇಮಿಡಿಯೇಟಾಗಿ ಊಟ ಮಾಡಿ ನಾವು ತಿರ್ಗ್ಲಿಕ್ಕೆ ಹೋಗಿತ್ತು. ಸೊ ಇವಾಗ ಎದ್ದೆಲ್ಲ ಫ್ರೆಶ್ ಅಪ್ ಆಗಿದ್ದೇವೆ. ಸೊ ಈಗ ಹೊರಡ್ತೇವೆ. ಸೊ ಫ್ರೆಂಡ್ಸ್, ಈಗ ರಿಪ್ಪಲ್ ವಾಟರ್ಫಾಲ್ ಹತ್ರ ಹೋಗ್ತಿದ್ದೇವೆ. ಅಲ್ಲಿ ಕೆಲವು ಆ್ಯಕ್ಟಿವಿಟೀಸ್ ಕೂಡ ಇದೆ ಅಂತ ಹೇಳಿದ್ದಾರೆ. ನೋಡುವ ಹೇಗಿದೆ ಏನಂತ. ಸೊ ಹೋಗುವ. ಇಲ್ಲಿ ಒಂದು ಡೈವರ್ಷನ್ ಅಂತ ಹಾಕಿದ್ದಾರೆ. ಎಲ್ಲಿ ಹೋಗುದಂತ ಗೊತ್ತಾಗ್ತಾ ಇಲ್ಲ. 2-3 ರೋಡ್ ಕಾಣ್ತಾ ಉಂಟು ಹತ್ರ. ಗಾಡಿ ಸ್ವಲ್ಪ ಬದಿಗೆ ಹಾಕೊಳ್ತೇನೆ ಫಸ್ಟಿಗೆ. ರಿಪ್ಪಲ್ ವಾಟರ್ಫಾಲ್ಗೆ ಹೆಂಗನೆ ಹೋಗ್ಕಂ. ಓಕೆ ಓಕೆ, ಥ್ಯಾಂಕ್ಸ್. ಹೀಗೆ ಸ್ಟ್ರೈಟ್ ಹೋಗ್ಬೇಕಂತ ಹೇಳಿದ್ದಾರೆ. ಸೊ ಹೋಗುವ. ಯಾವುದೋ ಒಂದು ಶಾರ್ಟ್ ಕಟ್ ಒಳಗಿನ ದಾರಿಗೆ ಬಂದಿದೆ ಒಟ್ಟಿನಲ್ಲಿ. ನೋಡುವ. ಯಪ್ಪ, ಸಿಕ್ಕಾಪಟ್ಟೆ ಡೌನ್ ಇದೆ. ಯಪ್ಪ ದೇವ. ಮುನ್ನಾ ಟೇಸ್ಟಿ ಕಫೆ ರೆಸ್ಟೋರೆಂಟ್. ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಫಾಲ್ಸಿಗೆ ಹೋಗಿ ಮತ್ತೆ ಏನು ಆ್ಯಕ್ಟಿವಿಟೀಸ್ ಇದೆ ಅಂತ ಒಂದ್ಸಲ ನೋಡ್ತೇವೆ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದಿದ್ದೇವೆ. ಟಿಕೆಟ್ ಕೌಂಟರ್ ಹತ್ರ ಹೋಗ್ತಾ ಇದ್ದೇವೆ ರಿಪ್ಪಲ್ ವಾಟರ್ಫಾಲ್ಗೆ. ಸೊ ರಿಪ್ಪಲ್ ವಾಟರ್ಫಾಲ್ಗೆ 25 ರೂಪೀಸ್ ಎಂಟ್ರಿ ಫೀ ಇತ್ತು. 25 ರೂಪೀಸಿಗೆ ಈ ವಾಟರ್ಫಾಲ್ ವರ್ತ್ ಅಂತ ಅನಿಸ್ಲಿಲ್ಲ. ನಾನು ಸ್ಟಿಲ್ ಬಂದದಕ್ಕೆ ಒಂದು ಪ್ಲೇಸ್ ನೋಡ್ಲಿಕ್ಕೆ ಆಯಿತು. ಇನ್ನು ಆ್ಯಕ್ಟಿವಿಟೀಸ್ ಇದೆಯಲ್ಲ, ಅಲ್ಲಿಗೆ ಹೋಗ್ತೇವೆ. ಲೈಫಲ್ಲಿ ಫಸ್ಟ್ ಟೈಮ್ ಜಿಪ್ ಲೈನ್ನ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕಿದ್ದೇನೆ. ಅದಕ್ಕಿಂತ ಮೊದಲು ಸ್ವಲ್ಪ ಫೋಟೋಗಳನ್ನು ಕ್ಲಿಕ್ ಮಾಡ್ತೇನೆ. ಸೊ ಜಿಪ್ ಲೈನ್ ರೈಡ್ಗೆ ರೆಡಿಯಾಗಿದ್ದೇವೆ. ಸೊ ಒಂದು ಸೈಡ್ ರೈಡ್ ಆಗಿದೆ. ಈಗ ರಿಟರ್ನ್ ಹೋಗಬೇಕು. ಇಲ್ಲಿ ಸ್ಟೆಪ್ಸ್ ಇದೆ, ಅದನ್ನು ಹತ್ತಿ ಹೋಗಬೇಕು. ನೋಡು, ಹತ್ತು. ನನಗೆ ಆಕ್ರೋಫೋಬಿಯಾ ಇದೆ.
ಮುಂದೆ ಗ್ರಿಲ್ ಏನು ಇರಲಿಲ್ಲ. ಸಡನ್ನಾಗಿ ಮೇಲೆ ಹೋದ ಕೂಡಲೇ ಒಂದು ಸಲ ಹೀಗೆ ನೋಡಬೇಕಾದ್ರೆ ಹೆದರ್ಕೊಂಡೆ. ಫುಲ್ ಗಡಗಡ, ಅಂದರೆ ಹೈಟಿಂದು ಫೋಬಿಯಾ ಇದೆ. ಡೌನ್ ನೋಡಿದಾಗ ಸ್ವಲ್ಪ ಹೆದರಿಕೆ ಜಾಸ್ತಿ ಆಗ್ತದೆ. ಸೊ ರಿಟರ್ನ್ ಹೋಗ್ತಿದ್ದೇವೆ ಈಗ. ಸೊ ಫ್ರೆಂಡ್ಸ್, ಅಲ್ಲಿಂದ ಸೀದಾ ಈಗ ಎರವಿಕುಲಂ ನ್ಯಾಷನಲ್ ಪಾರ್ಕಿಗೆ ಹೋಗ್ತಿದ್ದೇವೆ. ಆಲ್ಮೋಸ್ಟ್ ನಿನ್ನೆ ಹೋದ ರೋಡೆ. ಸೊ ನಿನ್ನೆ ಏನು ತೋರಿಸಿದ್ದೇವೆ ಅದನ್ನು ಬಿಟ್ಟು ಬೇರೆ ಏನಾದಿದ್ರೆ ತೋರಿಸ್ತೇನೆ. ಸೊ 10 ಮಿನಿಟ್ಸ್ ಕ್ಯೂವಲ್ಲಿ ನಿಂತ ಮೇಲೆ ಟಿಕೆಟ್ ಸಿಕ್ತು. ಈಗ ಬಸ್ಸಿಗೆ ಕ್ಯೂವಲ್ಲಿ ನಿಂತಿದ್ದೇವೆ. ವೇಟಿಂಗ್ ಟೈಮ್ ಮಿನಿಮಮ್ 2 ಅವರ್ಸ್ ಅಂತ ಹೇಳಿದ್ದಾರೆ, ನೋಡಬೇಕು. ಸೊ ಆಲ್ಮೋಸ್ಟ್ 2.5 ಅವರ್ಸ್ ಕ್ಯೂವಲ್ಲಿ ಕಾದ ನಂತರ ಈಗ ಎರವಿಕುಲಂ ನ್ಯಾಷನಲ್ ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಬಸ್ಸಲ್ಲಿ. ಸೊ ಫೈನಲಿ ಮೇಲೆ ಬಂದಿದ್ದೇವೆ. ಇಲ್ಲಿ ಏನೇನಿದೆ ಅಂತ ತೋರಿಸ್ತೇನೆ, ನೋಡಿ ಎಂಜಾಯ್ ಮಾಡಿ. ಸೊ ಫ್ರೆಂಡ್ಸ್, ಇದು ನೀಲಗಿರಿ ಥಾರ್. ಇದು ತಮಿಳುನಾಡು ಮತ್ತೆ ಕೇರಳದ ವೆಸ್ಟರ್ನ್ ಮತ್ತೆ ಈಸ್ಟರ್ನ್ ಘಾಟ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಇನ್ನು ಇದು ತಮಿಳುನಾಡಿನ ಸ್ಟೇಟ್ ಅನಿಮಲ್ ಕೂಡ ಆಗಿದೆ. 2015 ಸರ್ವೆ ಪ್ರಕಾರ ಸಾಧಾರಣ 3000 ನೀಲಗಿರಿ ಥಾರ್ಸ್ ಕಾಡಲ್ಲಿ ಇದೆ. ಇದರ ಹೈಯೆಸ್ಟ್ ಪಾಪ್ಯುಲೇಷನ್ ಇರೋದು ಎರವಿಕುಲಂ ನ್ಯಾಷನಲ್ ಪಾರ್ಕ್ ಅಲ್ಲಿ, ಇದೇ ಪ್ಲೇಸ್ ಅಲ್ಲಿ. ಸುಮಾರು 800 ನೀಲಗಿರಿ ಥಾರ್ಗಳಿವೆ. ಇದು ಜಿಂಕೆ ಅಥವಾ ಕುರಿ ಫ್ಯಾಮಿಲಿಗೆ ಸೇರುವುದಿಲ್ಲ. ಇದು ಬೋವಿಡೆ ಅಂತ ಒಂದು ಅನಿಮಲ್ ಇದೆ, ಆ ಫ್ಯಾಮಿಲಿಗೆ ಸೇರ್ತದೆ. ಕಂಪ್ಯಾರಿಟಿವ್ಲಿ ಇದರ ಪಾಪ್ಯುಲೇಷನ್ ತುಂಬಾ ಕಮ್ಮಿ. ವರ್ಷಕ್ಕೆ 2 ಸಲ ರಿಪ್ರೊಡಕ್ಷನ್ ಮಾಡ್ತದೆ ಸಾಧಾರಣ. ಆದರೆ ಬೇಜಾರಿನ ವಿಷಯ ಏನಂದ್ರೆ ಇದರ ಲೈಫ್ ಸ್ಪ್ಯಾನ್ ಖಾಲಿ 3.5 ಇಂದ 4 ವರ್ಷ ಮಾತ್ರ. ಸೊ ಮತ್ತೆ ವಿಡಿಯೋ ಶೂಟ್ ಮಾಡುವ ಟೈಮ್, ನಮ್ಮ ಸೆಲ್ಫಿ ಎಲ್ಲ ತಗೊಳ್ಬೇಕಲ್ಲ, ಬನ್ನಿ.
ಸೊ ಫ್ರೆಂಡ್ಸ್, ನ್ಯಾಷನಲ್ ಪಾರ್ಕಿಂದ ಸೀದಾ ಕಲಾರಿ ಕ್ಷೇತ್ರಕ್ಕೆ ಬಂದಿದ್ದೇವೆ. ಇಲ್ಲಿ 2 ಶೋ ಇದೆ, ಒಂದು ಕಥಕಳಿ, ಇನ್ನೊಂದು ಕಲಾರಿ ಪಯಟ್ಟು. ನೀವು ಮುನ್ನಾರಿಗೆ ಬಂದ ಮೇಲೆ ಕಲಾರಿ ಕ್ಷೇತ್ರಕ್ಕೆ ಹೋಗೋದನ್ನು ಮರೀಲೇಬೇಡಿ. ಪರ್ ಹೆಡ್ 2 ಪ್ರೋಗ್ರಾಮ್ಗೆ 400 ರುಪೀಸ್ ಆದರೂ ಕೂಡ ಎಟ್ ದ ಎಂಡ್ ನಿಮಗೆ ಪೈಸಾ ವಸೂಲ್ ಫೀಲ್ ಆಗೇ ಆಗ್ತದೆ. ಇಲ್ಲಿ ನಾನು ಕೆಲವು ಕ್ಲಿಪ್ಸ್ನ ಮಾತ್ರ ಹಾಕ್ತೇನೆ, ನೋಡಿ ಎಂಜಾಯ್ ಮಾಡಿ. ಕಥಕಳಿ ಒಂದು ಬ್ಯೂಟಿಫುಲ್ ಆರ್ಟ್. ಸೊ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ, ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಬೇಕು. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ನೀವು ಹೋಗಿ ನೋಡಬೇಕಂತ. ಅದು ಬಿಟ್ಟು ಆಡಿಯನ್ಸಲ್ಲಿ ಯಾರನ್ನಾದ್ರೂ ಕರೆದು ಒಂದು ಶೋ ಕೊಡ್ತಾರೆ, ಇದು ತುಂಬ ಕಾಮಿಡಿಯಾಗಿರುತ್ತೆ. ಸೊ ಇದನ್ನು ನೋಡಿ ನೀವು ಎಂಜಾಯ್ ಮಾಡ್ಬೋದು. ಈ ಕ್ಲಿಪ್ಪನ್ನು ನಾನು ಹಾಕ್ತಿದ್ದೇನೆ, ನೋಡಿ ಎಂಜಾಯ್ ಮಾಡಿ. super fast.
ಇದಾದ ನಂತರ ಸೆಕೆಂಡ್ ಶೋ ಕಲಾರಿಯ ಪಟ್ಟು. ಈ ಕಲಾರಿಯ ಪಟ್ಟು ಅಂತ ಹೇಳಿದ್ರೆ ಇದು ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ಸ್ ಅಂತ ಹೇಳ್ತಾರೆ. ಕೆಲವು ಕ್ಲಿಪ್ ಮಾತ್ರ ಹಾಕ್ತಾರೆ, ನೋಡಿ ಎಂಜಾಯ್ ಮಾಡಿ. Wow.
ಸೊ ಫ್ರೆಂಡ್ಸ್, ನಾನು ಎಣಿಸ್ತೇನೆ ನೀವು ಇದನ್ನು ಎಂಜಾಯ್ ಮಾಡಿದ್ರಿ ಅಂತ. ಫಸ್ಟ್ ಶೋ ಆದಮೇಲೆ ಹಾಗೂ ಸೆಕೆಂಡ್ ಶೋ ಆದಮೇಲೆ 2 ಸಲ ನೀವು ಅವ್ರ ಹತ್ರ ಹೋಗಿ ಫೋಟೋವನ್ನು ತೆಕ್ಕೊಳ್ಬೋದು. ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅವರು ಅಂತ ಹೇಳ್ತಾ ಇವತ್ತಿನ ವಿಡಿಯೋನು ಇಲ್ಲಿಗೆ ನಿಲ್ಲಿಸ್ತಿದ್ದೇನೆ. ಶುಭರಾತ್ರಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, 3ನೇ ದಿನದ ವಿಡಿಯೋಗೆ ಸ್ವಾಗತ. ಸೊ ನಮ್ಮ ರೂಮಿನಿಂದ ಚೆಕ್ಔಟ್ ಮಾಡಿ ಈಗ ಹೊರಟಿದ್ದೇವೆ, ಬೆಂಗಳೂರಿಗೆ ರಿಟರ್ನ್ ಹೋಗ್ತಿದ್ದೇವೆ. ಸೊ ನಾನು ನೆನೆಸ್ತೇನೆ 2 ದಿನದ ವಿಡಿಯೋನ ನೀವು ಎಂಜಾಯ್ ಮಾಡಿದ್ರಿ ಅಂತ. ಇನ್ನು ಮುನ್ನಾರ್ ಬಗ್ಗೆ ಹೇಳಬೇಕಾದ್ರೆ ತುಂಬ ಪ್ಲೇಸ್ಗಳಿವೆ ಇಲ್ಲಿ ನೋಡುವಂಥದ್ದು, ಆದರೆ ಎಲ್ಲರನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಷ್ಟು ಟೈಮ್ ಸಮೇತ ಇರಲಿಲ್ಲ. ಆದರೆ ಈ ಬೈಕ್ ರೈಡ್ ಮಾತ್ರ ನನಗಂತೂ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ನೇ ಕೊಟ್ಟಿದೆ. ಒಂದು ವಂಡರ್ಫುಲ್ ಮೆಮೊರಿ ಒಟ್ಟಿಗೆ ಸ್ವಲ್ಪ ಏನು ಹೇಳ್ತಾರೆ ಹೆವಿ ಹಾರ್ಟಿಂದ ರಿಟರ್ನ್ ಹೋಗ್ತಿದ್ದೇವೆ. ಏನೇ ಇರಲಿ, ನೀವು ಕೂಡ ಈ ಮುನ್ನಾರ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತೇನೆ. ಯಾಕಂದರೆ ಇಂಥ ಬ್ಯೂಟಿಫುಲ್ ಪ್ಲೇಸ್ ನೋಡಲಿಕ್ಕೆ 2 ಕಣ್ಣು ಸಾಕಾಗೋದಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಹೇಳ್ತೇನೆ ನಾನು ಕೂಡ. ಏನೇ ಇರಲಿ, ಇನ್ನೊಂದು ವಿಷಯ ಫ್ರೆಂಡ್ಸ್ ಏನಂತ ಹೇಳಿದರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರ್ತಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ಹೋಗ್ತಾ ಇನ್ನು ಕೆಲವು ಬ್ಯೂಟಿಫುಲ್ ಪ್ಲೇಸಸ್ ಇದೆ, ಒಳ್ಳೆ ಸೀನ್ಸ್ ಇದೆ, ಅದನ್ನು ತೋರಿಸ್ತಾ ಹೋಗ್ತೇನೆ. ಸೊ ಫ್ರೆಂಡ್ಸ್, ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.